ಕೂಡ ಬಹಳ ಒಂದು ಸಂತೋಷ, ಬಹಳ ಒಂದು ಹೆಮ್ಮೆ ಆಗುತ್ತೆ. ಈ ದಿನ ತಾವೆಲ್ಲರೂ ಕೂಡ ಒಂದು ಒಗ್ಗೂಡಿ 9 ದಿನದ ತುಳಜಾ ಭವಾನಿ ದೇವಸ್ಥಾನದ ಒಂದು ಪ್ರತಿಷ್ಠಾಪನೆ ಜೊತೆಯಲ್ಲಿ ಒಂದು ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಸಂತಸ ವಿಚಾರ. ನಾವೆಲ್ಲರೂ ಕೂಡ ತುಳಜಾ ಭವಾನಿ ಅಂದ ಕೂಡಲೇ ನಮ್ಮೆಲ್ಲರ ಒಂದು ಮನದಾಳದಲ್ಲಿ ಗೋಚರವಾಗ್ತಕ್ಕಂಥದ್ದು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಇತಿಹಾಸ. ಏಕೆಂತ ಹೇಳಿದ್ರೆ ಮಹಾರಾಷ್ಟ್ರದ ತುಳಜಾಪುರದಲ್ಲಿ ಬಹಳಷ್ಟು ಒಂದು ಪಾರಂಪರಿಕವಾಗಿ ಐತಿಹಾಸಿಕ ಕಾಲದಲ್ಲಿ ಬಹಳಷ್ಟು ರಾಜ ಮಹಾರಾಜರಿಗೆ ಮನೆದೇವರು ತುಳಜಾ ಭವಾನಿ. ಅದೇ ರೀತಿಯಲ್ಲಿ ಲಕ್ಷಾಂತರ ಭಕ್ತಾದಿಗಳನ್ನು ದೇಶದಾದ್ಯಂತ ಹೊಂದಿರತಕ್ಕಂತಹ ಅಧಿದೇವತೆ ಮಹಾದೇವತೆ ತುಳಜಾ ಭವಾನಿ. ತುಳಜಾ ಅಂತಕ್ಕಂತಹದ್ದು ಪ್ರಾಚೀನವಾಗಿ ತ್ವರಿತವಾಗಿ ನಮಗೆ ಏನೇ ಸಂಕಷ್ಟ ಇದ್ದರೂ ಸಹಿತ ತ್ವರಿತವಾಗಿ ಅದನ್ನು ಪರಿಹಾರ ಮಾಡತಕ್ಕಂಥ ಶಕ್ತಿ ಒಳತಕ್ಕಂತಹ ಮಹಾದೇವತೆ ತುಳಜಾ. ಭವಾನಿ ತಮ್ಮೆಲ್ಲರಿಗೂ ತಿಳಿದಂತೆ ಶಂಕರ ಶಿವನಿಗೆ ಭವಾನಿ ಅಂತಕ್ಕಂಥದ್ದು. ಭಾವ ಅಂತ ಹೇಳಿದ್ರೆ ಒಂದು ಅಸ್ತಿತ್ವದ ಒಂದು ರಕ್ಷಣೆ ಮಾಡತಕ್ಕಂತಹ ಒಂದು ಮಹಾಸ್ವರೂಪ ಶಿವನಿಗೆ ಭವಾನಿ ಅಂತಕ್ಕಂಥದ್ದು ಈ ಒಂದು ಅಸ್ತಿತ್ವಕ್ಕೆ ಸ್ತ್ರೀ ಶಕ್ತಿಯನ್ನು ಕೊಡ್ತಕ್ಕಂತಹ ಮಹಾನ್ ಪುರುಷ ಶಿವ. ಅದರಿಂದ ತುಳಜಾ ಭವಾನಿ ಅಂದ್ರೆ ಪಾರ್ವತಿಯ ಒಂದು ಅವತಾರ, ಪಾರ್ವತಿಯ ಒಂದು ಸ್ವರೂಪಿಣಿ ತುಳಜಾ ಭವಾನಿಯನ್ನು ತಾವೆಲ್ಲರೂ ಕೂಡ ಇವತ್ತು ಪ್ರತಿಷ್ಠಾಪನೆ ಮಾಡಿ ಒಂದು ಐತಿಹಾಸಿಕ ಪಾರಂಪರ್ಯ ಧಾರ್ಮಿಕ ಒಂದು ಮೆರುಗಿಗೆ ಇವತ್ತು ಇನ್ನೂ ಹೆಚ್ಚು ಶಕ್ತಿಯನ್ನು ತಾವೆಲ್ಲರೂ ಕೂಡ ನಮ್ಮ ಆತ್ಮೀಯ ಗ್ರಾಮಸ್ಥರೆಲ್ಲರೂ ಕೂಡ ಕೊಟ್ಟಿರ್ತೀರಿ. ನಾನು ಕೂಡ ಈ ಒಂದು ಪತ್ರಿಕೆ ನೋಡಿರ್ಲಿಲ್ಲ, ಈ ಕಾರ್ನಲ್ಲಿ ಹತ್ತತ್ರ ಬರ್ತಾ ನೋಡಿದೆ ತುಳಜಾ ಭವಾನಿ ಅಂತ ಕೂಡಲೇ ನಾವೆಲ್ಲರಿಗೂ ಕೂಡ, ಯಾಕಂತ ಹೇಳಿದ್ರೆ ಒಂದು ಐತಿಹಾಸಿಕ ಕಥೆ ಇದೆ. ಛತ್ರಪತಿ ಶಿವಾಜಿ ಮಹಾರಾಜರು ಯುದ್ಧಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಔರಂಗಜೇಬನ ಒಂದು ದಾಳಿಯ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥಿಸಿಕೊಂಡಾಗ ತುಳಜಾ ಭವಾನಿ ಪ್ರತ್ಯಕ್ಷವಾಗಿ ಶಿವನಿಗೆ ಭವಾನಿ ಖಡ್ಗವನ್ನು ಕೊಟ್ಟಿರ್ತಕ್ಕಂಥದ್ದು. ಭವಾನಿ ಖಡ್ಗವನ್ನು ಅಧರ್ಮದ ಒಂದು ಧ್ವಂಸ ಮಾಡಬೇಕು ಈ ಜಗತ್ತಿನಲ್ಲಿ, ಧರ್ಮವನ್ನು ಎತ್ತಿಡಬೇಕು ಅಂತಕ್ಕಂಥದ್ದು ಉದ್ದೇಶದಿಂದ ತುಳಜಾ ಭವಾನಿ ಶಿವಾಜಿಗೆ ಖಡ್ಗವನ್ನು ಕೊಟ್ಟಿರ್ತಕ್ಕಂಥದ್ದು. ಅದನ್ನ ಭವಾನಿ ಖಡ್ಗ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗಲೂ ಕೂಡ ಮಹಾರಾಷ್ಟ್ರದ ಸತಾರದಲ್ಲಿ ಅದು ಖಡ್ಗವನ್ನು ತಾವೆಲ್ಲರೂ ಕೂಡ ನೋಡ್ಬೋದು. ಅದರಿಂದ ಬಹಳ ಒಂದು ಪವಿತ್ರವಾದಂತಹ ಒಂದು ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಮುಂದಾಗಿದ್ದೀರಿ. ತಾಯಿ ಎಲ್ಲರಿಗೂ ಕೂಡ ಹೆಸರು ಹೇಳಿದಂಗೆ ತುಳಜಾ ತ್ವರಿತವಾಗಿ ತಮ್ಮ ಸಮಸ್ಯೆಗಳನ್ನು ಸಮಸ್ಯೆಗಳಿಗೆ ಪರಿಹಾರ ನೀಡಿ ಈ ಒಂದು ಗ್ರಾಮಕ್ಕೆ ಅಲ್ಲದಲ್ಲೇ ಈ ಸುತ್ತಮುತ್ತಲು ಇರ್ತಕ್ಕಂಥ ಪ್ರದೇಶಗಳಿಗೆ ಸನ್ಮಂಗಳವನ್ನು ತಾಯಿ ಉಂಟು ಮಾಡಲಿ ಅಂತಕ್ಕಂಥದ್ದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ದೇವಸ್ಥಾನ ಹೆಚ್ಚು ಅಭಿವೃದ್ಧಿ ಆಗಬೇಕು, ಒಳ್ಳೆಯ ಒಂದು ಆವರಣ ಆಗಬೇಕು, ದೇವಸ್ಥಾನ ಸುತ್ತ ಇನ್ನು ಬಣ್ಣದ ಕಾರ್ಯ ಕೂಡ ಆಗಬೇಕಾಗಿದೆ. ನಮ್ದೆಲ್ಲ ಸಹಕಾರ ಇರುತ್ತೆ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಅಭಿವೃದ್ಧಿ ಪಡಿಸಿ ಈ ದೇವಸ್ಥಾನದ ಒಂದು ಮಹತ್ವವನ್ನು ಎಲ್ಲರಿಗೂ ಕೂಡ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ತಮ್ಮೆಲ್ಲರಿಂದ ಕೂಡ ಆಗ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಂತ ಎಲ್ಲರಿಗೂ ಕೂಡ ನಾನು ವಂದಿಸುತ್ತ ನನ್ನ ಮಾತು ವಿರಾಮ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ.